ಭೂ ಎಂದರೆ ಕಟ್ಟಲು, ರು ಎಂದರೆ ಕತ್ತಲು ಅಥವಾ ವಿದ್ಯಾ ಅರ್ಜನೆಗಾಗಿ ಬರುವ ವಿದ್ಯಾರ್ಥಿಯಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನ ಜ್ಯೋತಿಯನ್ನು ಹೊರಡಿಸುವ. ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲ ತಿಳಿದಿರುವಂತೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬ 3 ತತ್ವವನ್ನು ಎತ್ತಿಡಿದ್ದೇವೆ. ಮಾತೃ ಎಂದರೆ ತಾಯಿ, ಪಿತೃ ಎಂದರೆ ತಂದೆ, ಗುರು ಎಂದರೆ ಆಚಾರ್ಯ ಎಂದರೆ ಗುರುವಿನ ಸ್ಥಾನಕ್ಕೆ ಹೋಲಿಸುತ್ತೇವೆ ನಾವು. ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ತಾಯಿಯೇ ಮೊದಲ ಗುರುವಾಗಿದ್ದರೆ ತಂದೆಯೇ ನಮಗೆ ಗುರುವಾಗಿರುತ್ತಾರೆ. ಗುರುವಿನ ಮಹತ್ತರವಾದ ಒಂದು ಅಂಶವನ್ನು ತಿಳಿಯಬೇಕಾದರೆ ಗುರುವು ಸಂಸ್ಕಾರ ತಿಳಿಸುವ ಸಂಸ್ಕೃತದ ವ್ಯಕ್ತಿ ಅಥವಾ ಶಕ್ತಿ ಶಿಕ್ಷಕನಾಗಿದ್ದಾನೆ. ಆದ್ದರಿಂದ ಅರಿವೇ ಗುರು ಎನ್ನುವುದಾಗಿ ಒಂದಕ್ಷರ ಕಲಿಸಿದ ಅರ್ಥಂ ಗುರು ಎನ್ನುವುದಾಗಲಿ ವಿದ್ಯಾದಾದತಿ ವಿನಿಯಂ ಎಂಬುದಾಗಲಿ ಇವೆಲ್ಲವೂ ಶಿಕ್ಷಕನ ಪಾವಿತ್ರತೆಯನ್ನು ಸಂಕೇತಿಸುತ್ತದೆ. ಇದರ ಶಿಕ್ಷಕರಿಗೆ ನನ್ನಲ್ಲಿ ಒಂದು ಕವನವನ್ನು ಹೇಳುತ್ತೇನೆ. ಶಿಕ್ಷಕರು ನಮ್ಮ ಶಿಕ್ಷಕರು, ಆದರ್ಶದ ಮಾರ್ಗದರ್ಶಕರು, ಅವರೇ ನಮ್ಮ ರಾಧಾಕೃಷ್ಣನರು. ತತ್ವಜ್ಞಾನದ ದೇವಿಗೆಯು ದಿನವೂ ಬೆಳಗುವ ದಿವ್ಯ ಜ್ಯೋತಿಯು, ಅನುದಿನ ನೆನೆಯುವ ದಿವ್ಯಮಣಿಯೋ, ಮಾತಿಗೆ ನಿಲುಕದ ನಡೆ ನುಡಿಯೋ, ಬಾನೆತ್ತರಕ್ಕೆ ಬೆಳೆದವರೋ, ಶಿಸ್ತಿನ ಪಾಠವ ಕಲಿಸಿದರೋ, ಶ್ರದ್ಧಾಭಕ್ತಿಯು ವೃತ್ತಿಯ ಕೆಲಸದಲ್ಲಿ ಬದ್ಧತೆ ಸಾರಿದ ಸಾಕಾರ ಮೂರ್ತಿಯೋ, ಮೇರು ಪರ್ವತದಲ್ಲಿ ಬೆಳೆದಿಹರೋ, ಸಾಧನ ಶಿಖರವ ಏರಿಹರೋ, ಕಲ್ಮಶ ಭಾವವ ತೊಳೆದಿಹರೋ, ಕರುಣೆಯ ಕಡಲೆ ಆಗಿಹರೋ, ಮುಗ್ಧತೆ ಮುಖಭಾವ ಹೊಂದಿರುವರೋ, ಮಂದಸ್ಮಿತದಿ ಮನ ಗೆದ್ದಿಹರೋ, ಮನೆ ಮಂದಿರದಲ್ಲಿ ನೆಲೆಸಿಹರೋ, ಮನದಲ್ಲಿ ಮಾರ್ಗದಲ್ಲಿ ನುಡಿಸಿಹರೋ ಎಂಬಂತೆ ಈ ಒಂದು ರಾಧಾಕೃಷ್ಣನ ಜನ್ಮದಿನದಂದು ಇಂದು ಮುಂದೆ ಆದರೂ ಆತ್ಮಾವಲೋಕನ ಮಾಡಿಕೊಳ್ಳುವ ಹೊರತು ಗತ್ಯಂತರವಿರಲಿ. ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಮುದಾಯ ಅರಿತು ನಡೆದರೆ ಒಳಿತು ಎಂಬ ಸಂದೇಶವೇ ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆಯಲ್ಲಿ ನಾವೆಲ್ಲ ನೆನೆಸ್ಕೊಂತೀವಿ ರಾಧಾಕೃಷ್ಣ ಒಬ್ಬ ಒಳ್ಳೆಯ ಶಿಕ್ಷಕ ವೃತ್ತಿಯನ್ನು ಮಾಡಿ ಒಳ್ಳೆಯ ಒಂದು ಹೆಸರನ್ನು ಗಳಿಸಿದ್ದಾರೆ. ನಾವು ಅದು ಎಷ್ಟು ಗಳಿಸಿದ್ರು ಅಂದ್ರೆ ಅವರೊಬ್ಬರೇ ಇದಲ್ಲ, ನಾವು ವಿದ್ಯಾರ್ಥಿಗಳಿದ್ದೀವಿ, ಶಿಕ್ಷಕರಿಗೆ ಒಳ್ಳೆಯಾದಂತಹ ಗೌರವವನ್ನು ಕೊಡಬೇಕು. ಅದರಿಂದ ನಿಮಗೆಲ್ಲ ಶಿಕ್ಷಕರಿಗೆ ಒಳ್ಳೆಯ ಗೌರವವನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತು. ಧನ್ಯವಾದಗಳು. ಈಗ ಮುಖ್ಯ ಶಿಕ್ಷಕರ ಪರಿಚಯವನ್ನು ಮಾಡಿಕೊಳ್ಳಲಿದ್ದಾರೆ ಉಮೇಶ್ ಪ್ರಪ್ರಥಮವಾಗಿ ಈ ದಿವಸ ಶಿಕ್ಷಕರ ದಿನಾಚರಣೆಯನ್ನು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಬೇರೆ ಆಸಕ್ತರಾಗಿರ್ತಕ್ಕಂಥ ಪ್ರಾಚಾರ್ಯರು, ಗುರುವರಿಯರು ಮತ್ತು ಎಲ್ಲ ವಿದ್ಯಾರ್ಥಿಗಳು ನನ್ನ ಶುಭಾಶಯ. ಈ ದಿವಸ ನಿವೃತ್ತ ಒಬ್ಬ ಶಿಕ್ಷಕರನ್ನು ಸನ್ಮಾನ ಮಾಡಬೇಕಂತ ನಮ್ಮ ಗುರುಗಳು, ಹಿರಿಯರು, ಮಾರ್ಗದರ್ಶಕರು, ಆತ್ಮೀಯವಾದಂಥ ಕಾಲೇಜಿನ ಪ್ರಾಚಾರ್ಯರು ನನ್ನ ಹತ್ರ ದೂರವಾಣಿಯಲ್ಲಿ ಮಾತಾಡಿದಾಗ ನಾವು ಕೂಡ ತುಂಬ ಸಂತೋಷದಿಂದ ಶ್ರೀಯುತರಾದಂಥ ಕೆ ರಾಜಣ್ಣನವರು ನಿವೃತ್ತ ಮುಖ್ಯೋಪಾಧ್ಯಾಯರು ಕಳೆದ ಇವರನ್ನು ನಾನು ಹೋಗಿ ಸಂಪರ್ಕ ಮಾಡಿದಾಗ ಅವರು ಸಂತೋಷದಿಂದ ತೆಗೆದುಕೊಂಡು ಅವರನ್ನು ಈ ವೇದಿಕೆಯಲ್ಲಿ ಕರೆತಂದು ಆಸೀನ ಮಾಡಿದ್ವಿ. ಅವರಿಗೆ ನಮ್ಮನ್ನೆಲ್ಲರ ಪರವಾಗಿ ಆಧಾರದ ನನ್ನ ಒಂದು ಸ್ವಾಗತವನ್ನು ಉಂಟು ಮಾಡಬೇಕು. ಶ್ರೀಯುತ ಅತಿಥಿಗಳ ಶ್ರೀಯುತ ಕೆ ರಾಜಣ್ಣನವರು ತಂದೆ ಕೆ ಮುಗಿಯಣ್ಣ, ತಾಯಿ ಮಲ್ಲಮ್ಮನವರ ಏಕೈಕ ಪುತ್ರರಾಗಿ ಜನಿಸಿ ಶಿರಾ ತಾಲೂಕು ಕಡಬಳ ಗ್ರಾಮದಲ್ಲಿ ವಾಸವಿರುತ್ತಾರೆ. ಶ್ರೀಯುತರು ದಿನಾಂಕ 21/2/1937 ಜನಿಸಿ 74 ವರ್ಷಗಳನ್ನು ಪೂರೈಸಿರುತ್ತಾರೆ. ಇವರು BSc BA ವಿದ್ಯಾಭ್ಯಾಸವನ್ನು ಮುಗಿಸಿ ಸೀತಮ್ಮ ಎನ್ನುವರನ್ನು ವಿವಾಹವಾಗಿರುತ್ತಾರೆ. 1959-60ರಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಶಿರಾದಲ್ಲಿ ಸಹಶಿಕ್ಷಕರಾಗಿ, 1960-61ರಲ್ಲಿ ಸರ್ಕಾರಿ ಹೈಸ್ಕೂಲ್ ಚಿತ್ರದುರ್ಗದಲ್ಲಿ ಸಹಶಿಕ್ಷಕರಾಗಿ, ನಂತರ 1961ರಿಂದ 1964ರವರೆಗೆ BDO ಆಫೀಸು ಶಿರಹಟ್ಟಿಯಲ್ಲಿ ಸಮಾಜ ಶಿಕ್ಷಣ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ನಂತರ 1964ರಿಂದ
1995ರವರೆಗೆ ಮುಖ್ಯೋಪಾಧ್ಯಾಯರಾಗಿ ಶ್ರೀ ಮರಡಿ ರಂಗನಾಥ ರೂರಲ್ ಹೈಸ್ಕೂಲ್ ಕಳಂಬಳ್ಳಾಗಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದು ಎಲ್ಲರೂ ಸುಖವಾಗಿ ಸಂಸಾರವನ್ನು ನಡೆಸುತ್ತಿರುತ್ತಾರೆ. ಪ್ರಸ್ತುತ ತುಮಕೂರು ನಗರದ ಗೋಕುಲ ಬಡಾವಣೆಯಲ್ಲಿ 8ನೇ ಕ್ರಾಸ್ನಲ್ಲಿರುವ ಸ್ವಗೃಹದಲ್ಲಿ ವಾಸವಿರುತ್ತಾರೆ. ಶ್ರೀಯುತರಿಗೆ ಇತ್ತೀಚೆಗಷ್ಟೇ ಕಣ್ಣಿನ ದೃಷ್ಟಿ ಇರುವುದಿಲ್ಲ. ಆದರೂ ಸಹ ತುಂಬ ಲವಲವಿಕೆಯಿಂದ ವಿಶ್ರಾಂತಿ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರಿಗೆ ಉತ್ತಮ ಆರೋಗ್ಯ ಹಾಗೂ ಆಯಸ್ಸನ್ನು ಕೊಡಲೆಂದು ಭಗವಂತನನ್ನು ಪ್ರಾರ್ಥಿಸುತ್ತೇವೆ. ಏನು ಮಾಡೋಕ್ಕಾಗಲ್ಲ, ಮುಂದೆ ಹೋಗೋಕ್ಕಾಗಲ್ಲ. ಈಗಾಗಲೇ ನನ್ನ ಪರಿಚಯ ಮಾಡಿಕೊಂಡಿದ್ದಾರೆ. ನಾನು ಸುಮಾರು 31 ವರ್ಷ ಬೆಳಗಾವಿಯಲ್ಲಿ ಉದ್ಯೋಗವಾಗಿ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೂ ಮುಂಚೆ ಒಂದು 3 ವರ್ಷ ನಾನು ಶ್ರೀನಿವಾಸದಲ್ಲಿ ಇರ್ತಿದ್ದೆ. ಅದಕ್ಕೂ ಮುಂಚೆ 2 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಶಿಕ್ಷಕ ವೃತ್ತಿ ನನಗೆ ಆಕರ್ಷಣೆ ಮಾಡ್ತದೆ. ನಾವು ಏನಾದರೂ ವೃತ್ತಿ ಮಾಡೋದಾದರೆ ಶಿಕ್ಷಕ ವೃತ್ತಿನೇ ನಾವು ಆಯ್ಕೆ ಮಾಡ್ಕೋಬೇಕು. ಈ ಶಿಕ್ಷಕ ವೃತ್ತಿ ಮಾಡ್ಕೋಬೇಕು ಅಂತ ಇಷ್ಟಪಟ್ಟು ಬಂದ ನಾವು. ಯಾಕೆಂತಂದರೆ ಈ ಶಿಕ್ಷಕ ವೃತ್ತಿಗೆ ಯಾಕೆಂದರೆ ಏನು ಶಿಕ್ಷಕ ವೃತ್ತಿಯಲ್ಲಿ ಏನಪ್ಪ ಇದೆ, ಏನು ದುಡ್ಡು ಸಾಧ್ಯ ಅಂತಂದರೆ ದುಡ್ಡಿದ್ದಾಗಲ್ಲ. ಮತ್ತು ಯಾಕೆ ಶಿಕ್ಷಕ ವೃತ್ತಿ ಯಾಕೆ ಹೋಗ್ಬೇಕು ನಾವು ಅಂತ ಯೋಚನೆ ಮಾಡೋರೇ ಜಾಸ್ತಿ ಜನ. ಆದರೆ ನನಗೂ ಕೂಡ ನಾನು ಬೇರೆ ಕೆಲಸ ಬಿಟ್ಟು ಬಂದವರು ಶಿಕ್ಷಕ ವೃತ್ತಿಗೆ ಮೊದಲು ಬಿಟ್ಟು ಬರಬೇಕಾದ್ರೆ ಯಾರೊಬ್ಬರೂ ಕೂಡ ನನಗೆ ಹೇಳಲಿಲ್ಲ. ಈ ಅವರು ಇದೇ ಕೆಲಸದಲ್ಲಿ ಇರಿ, ನೀವು PDO ಆಫೀಸ್ನಲ್ಲಿ ಇರಿ, ನೀವು ಬೆಂಗಳೂರು ಸಭಾ ತಗೋಬೋದು, ನಿಮಗೆ ತುಂಬ ಅನುಕೂಲ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ಯಾಕೆ ಮೇಲ್ಸಿ ಕೆಲಸಕ್ಕೆ ಆಗ್ಬಿಡ್ತೀರಾ ಅಂತ ಅಂದವರೇ ಜಾಸ್ತಿ ಜನ. ಆದರೂ ನಾನು ಯಾಕೆ ನನ್ನ ಆಸೆ ಶಿಕ್ಷಕ ವೃತ್ತಿನಲ್ಲೇ ಇರಬೇಕು, ನಾನು ಶಿಕ್ಷಕರಾಗಿ ಕೆಲಸ ಮಾಡಬೇಕು ಅನ್ನೋ ಆಸೆಯಿಂದ ನಾನು ಬಿಟ್ಟಂದೆ. 31 ವರ್ಷ ಒಂದೇ ಸ್ಕೂಲಲ್ಲಿ ಹೊಸ ಸ್ಕೂಲು ಕಳಂಬಳ್ಳಾದ್ರು ಹೊಸ ಸ್ಕೂಲಲ್ಲಿ ಅದು ವ್ಯಕ್ತಿ ಬೆಳೆಸಿಲ್ಲ. ಮತ್ತು ಆ ಕೊನೆಯಲ್ಲಿ ಅದು ಇಡೀ ಸಿರಾ ತಾಲೂಕಿಗೆ ತುಮಕೂರು ಜಿಲ್ಲೆಯಲ್ಲೇ ಒಂದು ಒಳ್ಳೆಯ ಸ್ಕೂಲ್ ಅಂತ ಹೇಳ್ತಾರೆ. ಅಷ್ಟು ಶ್ರಮಪಟ್ಟು ಆ ಶಾಲೆಯನ್ನು ಅಭಿವೃದ್ಧಿ ಮಾಡಿದೆ. ಮತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಶಿಕ್ಷಕ ವೃತ್ತಿನಲ್ಲಿ ನನಗೆ ತೃಪ್ತಿ, ಇವತ್ತು ಕೂಡ ತೃಪ್ತಿ. ನನ್ನ ಮಾತನ್ನು ನೀವು ಗಮನಿಸಲೇ ಗೊತ್ತಾಗುತ್ತೆ ಇವರು ಎಷ್ಟೋ ಆಸಕ್ತಿಯಿಂದ ಕೆಲಸ ಮಾಡಿರಬಹುದು. ಯಾಕೆಂದರೆ ಈಗಾಗಲೇ ನನಗೆ 74 ವರ್ಷ ಆಗೋಯ್ತು, 75 ಹತ್ತತ್ರ ಇದ್ದೀನಿ. ಆದರೂ ಕೂಡ ಶಿಕ್ಷಕನಾಗಿ ಕೆಲಸ ಮಾಡಿದ ಒಂದು ಸಮಯ ಏನಿದೆ ಅದು ನನಗೆ ಇವತ್ತು ಕೂಡ ತುಂಬ ಸಂತೋಷ ಮಾಡಿದೆ ಮತ್ತು ತೃಪ್ತಿ ತಂದುಕೊಂಡಿದ್ದೇನೆ. ಯಾಕೆಂತಂದರೆ ಶಿಕ್ಷಕನಾಗಿ ಅವನಿಗೆ ಬೇಕಾದ ಮಾಡ್ಬೋದು, ಬೇಕಾದ ಸಾಧನೆ ಮಾಡ್ಬೋದು. ಸಮಾಜದಲ್ಲಿ ಇವತ್ತಿನ ಸಮಾಜದಲ್ಲಿ ಒಳ್ಳೆಯ ಶಿಕ್ಷಕರು ಅಗತ್ಯವಾಗಿ ಬೇಕೇ ಬೇಕು. ಶಿಕ್ಷಕ ಚೆನ್ನಾಗಿದ್ದರೆ ಇಡೀ ದೇಶನೇ ಬೀಳುತ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಒಬ್ಬ ಶಿಕ್ಷಕ ಕೆಟ್ಟ ಶಿಕ್ಷಕ ಆದರೆ ಅಷ್ಟೇ ವೇಗವಾಗಿ ದೇಶ ಆಳಬಹುದು. ಆದ್ದರಿಂದ ಇವತ್ತು ಆದ್ದರಿಂದ ಶಿಕ್ಷಕನಾಗಿ ನನ್ನ ಒಂದು ಸ್ವಂತ ಅನುಭವ ಹೇಳಬೇಕು ಅಂದರೆ ಮೊಟ್ಟಮೊದಲನೇದಾಗಿ ಒಂದು ತೃಪ್ತಿ, ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಆ ಆತ್ಮತೃಪ್ತಿ ಇವತ್ತು ಕೂಡ ಇದೆ. ಆದ್ದರಿಂದ ಈ ಕೆಲಸ ನಿರ್ವಹಿಸಿದ್ದೀನಿ. ಇವತ್ತು ವಿಶ್ರಾಂತಿ ಜೀವನದಲ್ಲಿದ್ದೀನಿ. ಆದರೂ ಕೂಡ ಇವತ್ತು ನಿಮ್ಮ ಉಪನ್ಯಾಸಕರು ಉಮೇಶ್ ಚಂದ್ರ ಬಂದು ಕರೆದ್ರು ನನಗೆ, ಇವತ್ತು ಸರ್ ಟೀಚರ್ಸ್ ಡೇ ಇದೆ,
ಶಿಕ್ಷಕರ ದಿನಾಚರಣೆ ನೀವು ಬರಬೇಕು ಅಂತ ನಾನು ಅವನಿಗೆ ಹೇಳಿದಾಗ ನಾನು ಏನು ಮಾತಾಡಲಿಲ್ಲ. ಯಾಕೆಂದರೆ ಭಾಳ ಸಂತೋಷವಾಗಿ ಬರೋದು ಒಪ್ಕೊಂಡೆ. ಯಾಕೆಂದರೆ ನಾವು ಶಿಕ್ಷಕರ ಅಥವಾ ಶಿಕ್ಷಕರ ದಿನಾಚರಣೆ ಅಥವಾ ಶಾಲಾ ಕಾಲೇಜು ಅಥವಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇವರು ಸಂಪರ್ಕ ಅಂತಂದರೆ ನನಗೆ ತುಂಬ ಸಂತೋಷ. ಯಾಕೆಂದರೆ ದೇಶ ಕಟ್ಟೋ ಕೆಲಸ ಈಗ ಮಾಡ್ತೀವಿ, ಬೇರೆ ಯಾರು ಮಾಡೋಲ್ಲ ಅಂತ ಕೇಳ್ಬೋದು. ಆದರೆ ಶಿಕ್ಷಕ ಮಾಡುವ ಈ ಕೆಲಸನ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಳ್ಳೆಯವರಾಗಿದ್ದರೆ ದೇಶ ಕಟ್ತಾರೆ, ಕೆಟ್ಟ ಶಿಕ್ಷಕ ಆದರೆ ದೇಶ ಹಾಳು. ಈ ಒಂದು ಇದು ನನ್ನ ಸ್ವಂತ ಅನುಭವ. ಈ ಅನುಭವದಲ್ಲಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮಲ್ಲೂ ಕೂಡ ಶಿಕ್ಷಕ ಆಗ್ಬೋದಿಲ್ಲ. ಶಿಕ್ಷಕರಾಗಬೇಕಾದ್ರೆ ಮೊದಲನೇ ಕ್ವಾಲಿಫಿಕೇಶನ್ ಏನಿರಬೇಕು ಅಂತಂದರೆ ನಿನಗೆ ಸ್ವಇಚ್ಛೆ ಇರಬೇಕು. ನೀನು ಸ್ವಇಚ್ಛೆ ಇದ್ದರೆ ನಾನು ಶಿಕ್ಷಕ ಆಗಬೇಕು, ನಾನು ಕೆಲಸ ಮಾಡಬೇಕು, ಅನೇಕ ಜನ ವಿದ್ಯಾರ್ಥಿಗಳನ್ನು ಸಹಾಯ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮಾತ್ರ ಈ ಶಿಕ್ಷಕ ವೃತ್ತಿ ಬರಬೇಕು. ಇಲ್ಲದೇ ಇದ್ದರೆ ಖಂಡಿತ ಅವರು ಇದನ್ನ ಒಂದು ವಿನಂತಿ ಅಂತಿತ್ತು. ಮತ್ತು ನಾನು ಇನ್ನೂ ಬೇಕಾದಷ್ಟು ಮಾತಾಡ್ಬೋದು ಈ ವಿಚಾರವಾಗಿ, ಆದರೆ ಸಾಕು ಅನಿಸುತ್ತೆ. ಮತ್ತು ಈ ಒಂದು ಅವಕಾಶ ಒದಗಿಸ್ಕೊಟ್ಟಂಥ ಮಾನ್ಯ ಸಿದ್ದಣ್ಣವರು, ಮಾನ್ಯ ಉಮೇಶ್ ಅವರು, ನಾನು ಮತ್ತು ಈ ಭೌತಿಕ ವರ್ಗದವರು, ಇಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೂ ಎಲ್ಲರೂ ಕೂಡ ನಾನು ಸಂತೋಷವಾಗಿ ವಂದಿಸಿ ನಾನು ಮಾತನಾಡ್ತೀನಿ.